ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಕಂಬದರಾಯ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ನಡೆದಿದೆ. ಅಪರಿಚಿತ ಕಳ್ಳರು ದೇವಾಲಯದ ಬಾಗಿಲು ಒಡೆದು ಒಳನುಗ್ಗಿ ಕಂಬದರಾಯ ಸ್ವಾಮಿಯ ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ವಿಗ್ರಹವನ್ನು ಕದ್ದೊಯ್ದಿದ್ದಾರೆ. ಇಂದು ಬೆಳಗ್ಗೆ ದೇವಾಲಯದ ಅರ್ಚಕ ಶ್ರೀನಿವಾಸ್ ಅವರು ದೇವಾಲಯದ ಬಾಗಿಲು ತೆರೆದ ವೇಳೆ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ರಾಜಘಟ್ಟ ಗ್ರಾಮ ಹೊರವಲಯದಲ್ಲಿರುವ ಈ ಪುರಾತನ ದೇವಾಲಯದ ಸುತ್ತಮುತ್ತ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಸೇವನೆ ಹಾಗೂ ಕುಡುಕರ ಹಾವಳಿ ಹೆಚ್ಚಾಗಿದ್ದು, ರಾತ್ರಿ ವೇಳೆ ದೇವಾಲಯದ ಬಳಿ ಓಡಾಡಲು ಜನರು ಭಯಪಡುವಂತಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ದೇವಾಲಯದ ಬಳಿ ರಾತ್ರಿ ವೇಳೆ ನಿಯಮಿತ ಪೊಲೀಸ್ ಗಸ್ತು ನಡೆಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಘಟನೆ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಳ್ಳರ ಪತ್ತೆಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ರಾಜಘಟ್ಟ ಕಂಬದರಾಯ ಸ್ವಾಮಿ ದೇವಸ್ಥಾನ ಇದು. ನಾವು ಅವರ ಅರ್ಚಕರು ಮಾತಾಡ್ತಾ ಇದ್ದೆ. ಇಲ್ಲಿ ಸುಮಾರು ಸಲ ಕಳ್ಳತನಗಳಾಗಿದೆ. ಗಂಟೆಗಳೆಲ್ಲ ಕುಯ್ಕೊಂಡು ಹೋಗ್ತಾರೆ. ಆಮೇಲೆ 500 ಏನಾದರೂ ಇಟ್ಟಿದ್ರು ಎತ್ಕೊಂಡು ಹೋಗ್ತಾ ಇರೋದು. ಇವಾಗ ನಿನ್ನೆ ರಾತ್ರಿ ಬಂದು ಒಂದು ಬೆಳ್ಳಿ ಕಿರೀಟ, ಬೆಳ್ಳಿ ಆಂಜನೇಯ ಎತ್ಕೊಂಡು ಹೋಗಿದ್ದಾರೆ. ತುಂಬ ಸಲನೂ ಆಗಿದೆ. ನಮಗೆ ಒಂದು ಅನುಕೂಲ ಮಾಡಿಕೊಡಿ. ಬೀಗನೂ ಹೊಡೆದಾಕಿದ್ದಾರೆ. 2 ಡೋರ್ದು ಬೀಗ ಹೊಡೆದಾಕವ್ರೆ. ಮೇನ್ ಡೋರ್ದು, ಒಳಗಡೆ ಡೋರ್ದು ಬೀಗ ಹೊಡೆದಾಕಿ ಇಲ್ಲೆಲ್ಲ ಪೇಪರ್ ಎಲ್ಲ ಇದು ಮಾಡಿ ತುಂಬಾ ಇದು ಮಾಡಿದ್ದಾರೆ. ನಮಗೆ ಇರೋದಕ್ಕೂ ಆಗಲ್ಲ, ಇಲ್ಲಿ ಭಯ ಆಗುತ್ತೆ. ನಮಗೊಂದು ಅನುಕೂಲ, ಒಂದು ವ್ಯವಸ್ಥೆ ಒಂದು ಮಾಡಿಕೊಡಿ. ಅಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಇಲಾಖೆಯವರು, ಪೊಲೀಸ್ ಇಲಾಖೆಯವರು ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಂತೀವಿ. ನಮ್ಮ ರಾಜಘಟ್ಟ ಕಂಬದರಾಯ ಸ್ವಾಮಿ ದೇವಸ್ಥಾನದ್ದು ಇವತ್ತು ಇಲ್ಲಿ ಊರಿಂದ ಹೊರಗಡೆ ಇದೆ ದೇವಸ್ಥಾನ. ಭಾಳ ಪ್ರಸಿದ್ಧಿ ಇರುವಂತಹ ದೇವಸ್ಥಾನ. ಇದರದ್ದು ದೇವಸ್ಥಾನದ್ದು ಬಾಗಿಲೆಲ್ಲ ಬೀಗ ಎಲ್ಲ ಹೊಡೆದಾಕಿದ್ದಾರೆ. 2 ದೇವಸ್ಥಾನದ ಬಾಗಿಲೂ ಬೀಗ ಹೊಡೆದಾಕಿದ್ದಾರೆ. ಬಾಗಿಲೆಲ್ಲ ಗರ್ಭಗುಡಿ ಇದು ಹೊಡೆದಾಕಿದ್ದಾರೆ. ದೇವ್ರದ್ದು ಬೆಳ್ಳಿ ವಿಗ್ರಹ ತೊಗೊಂಡೋಗಿದ್ದಾರೆ, ಬೆಳ್ಳಿ ಕಿರೀಟ ತೊಗೊಂಡೋಗಿದ್ದಾರೆ. ಮತ್ತು ಬಂದಾಗೆಲ್ಲನೂ ಗಂಟೆಗಳೆಲ್ಲ ಹೊಡೆದಾಕಿ ಈ ಥರ ಎಲ್ಲ ಬೇಕು ಅಂತ ಒಂಥರ ಕಿಂಗೇಡಿಗಳು ಇದೊಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೇನಾಗ್ಬಿಟ್ಟಿದೆ, ಊರಿಂದ ಹೊರಗಡೆ ಇರೋ ದೇವಸ್ಥಾನ ಅಂದ್ಬಿಟ್ಟು ಇಲ್ಲಿ ಗಾಂಜಾ ಹೊಡೆಯೋರು ಮತ್ತು ಈ ಅಸಭ್ಯ ವರ್ತನೆಗಳು ಮಾಡೋ ಅಂಥವರೆಲ್ಲ ಇಲ್ಲೊಂದು ಸ್ವಲ್ಪ ನಡವಳಿಕೆಗಳು ಕಂಡು ಬಂದಿದೆ. ದಯವಿಟ್ಟು ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ದಯವಿಟ್ಟು ನಮ್ಗೆ ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು. ಗ್ರಾಮದ ದೇವಸ್ಥಾನವನ್ನು ಕಾಪಾಡ್ಕೊಳ್ಳೋದಕ್ಕೆ ದಯವಿಟ್ಟು ನೀವು ಸಹಾಯ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ನಾಗರಿಕರೆಲ್ಲರೂ ಸಹ ಬಂದು ಹೋಗುವಂಥ ದೇವಸ್ಥಾನ ಇದು. ಹೆಣ್ಮಕ್ಳೆಲ್ಲ ಬರ್ತಾರೆ. ಹೆಣ್ಮಕ್ಳೆಲ್ಲ ಬಂದಾಗ ಭಾಳ ಇಲ್ಲಿ ತೊಂದರೆಗಳಾಗುತ್ತೆ. ಭಯಭೀತವಾಗಿ ಬರ್ತಾ ಇದ್ದಾರೆ ಇಲ್ಲಿಗೆ. ದಯವಿಟ್ಟು ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು. ಮತ್ತು ಆದಷ್ಟು ಇಲ್ಲಿ ರಸ್ತೆಗೆ ಓಡಾಡುವಂಥವ್ರೂ ಸಹ ನಾಗರಿಕರು ಯಾರಾದ್ರೂ ಅಂತಿಂಥವ್ರು ಕಂಡು ಬಂದಾಗ ದಯವಿಟ್ಟು ನಿಲ್ಲಿಸಿ ವಿಚಾರಣೆ ಮಾಡಿ. ಅಥವಾ ನಿಮ್ಗೇನಾದ್ರೂ ಅವ್ರ ಬಗ್ಗೆ ಅನುಮಾನ ಬಂದಾಗ ದಯವಿಟ್ಟು ನಮ್ಮ ಇಲಾಖೆಗೆ ತಿಳಿಸಿ, ಪೊಲೀಸ್ ಇಲಾಖೆಗೆ. ದಯವಿಟ್ಟು ಇದಕ್ಕೆ ಅನುಕೂಲ ಆಗುತ್ತೆ. ನೋಡಿರಿ, ಇವತ್ತು ದೇವಸ್ಥಾನ ಬೀಗ ಎಲ್ಲ ಹೊಡೆದಾಕಿದ್ದಾರೆ. ಭಾಳ ಅಸಭ್ಯವಾಗಿ ಈ ಥರ ಕೃತ್ಯಗಳನ್ನ ಎಸಗ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಹಾಯ ಮಾಡಿಕೊಡಿ. ಅರ್ಚಕರಿಗೆ ಪಾಪ ಅವ್ರಿಗೆ ಮಾತು ಬರೋದಿಲ್ಲ, ಆದರೂ ಇವತ್ತು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಕಿವಿನೂ ಕೇಳೋದಿಲ್ಲ. ಅವ್ರು ಅಲಂಕಾರ ಮಾಡೋ ಟೈಮಲ್ಲಿ ಬಂದು ಇಲ್ಲಿ ಗಾಡಿಗಳು ಹಾಕ್ಕೊಂಡು ಈ ಥರ ಎಲ್ಲ ನಡ್ಕೊಳ್ಳೋದು, ಮತ್ತು ಈ ಗಾಂಜಾ ಸೇವನೆ ಮಾಡೋ ಅಂಥ ಯುವಕರು ಸಹ ಇಲ್ಲೆಲ್ಲ ನಡವಳಿಕೆಗಳು ಕಂಡುಬಂದಿದೆ. ದಯವಿಟ್ಟು ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೇವೆ.